ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಕೆಲ ದಿನಗಳು ಸಾಮಾನ್ಯ ದಿನಗಳಂತಿರುತ್ತವೆ. ಬೆಳಗ್ಗೆ ಎದ್ದು ನಮ್ಮ ಕೆಲಸಗಳನ್ನು ಮಾಡಿ ದಿನ ಮುಗಿಸಿ ಮಲಗಿಬಿಡುತ್ತೇವೆ. ಆದರೆ ಕೆಲ ದಿನಗಳು ಮಾತ್ರ ಸಾಮಾನ್ಯವಾಗಿರುವುದಿಲ್ಲ. ಆ ದಿನಗಳ ಹಿಂದೆ ಒಂದು ಆಧ್ಯಾತ್ಮಿಕ ಸ್ಪಂದನೆ ಇರುತ್ತದೆ, ಒಂದು ದೈವಿಕ ಅರ್ಥ ಇರುತ್ತದೆ, ಒಂದು ಕಾಣದ ಶಕ್ತಿ ಇರುತ್ತದೆ. ಅಂತಹ ಪವಿತ್ರ ದಿನಗಳಲ್ಲಿ ಅತ್ಯಂತ ಮಹತ್ವ ಹೊಂದಿರುವ ದಿನವೆಂದರೆ ಹುಣ್ಣಿಮೆ. ಹೌದು ಸ್ನೇಹಿತರೆ, ಚಂದ್ರನು ಸಂಪೂರ್ಣವಾಗಿ ಹೊಳೆಯುವ ಆ ಪೌರ್ಣಮಿ ರಾತ್ರಿ ಕೇವಲ ಸುಂದರವಾದ ರಾತ್ರಿ ಮಾತ್ರವಲ್ಲ. ಆ ರಾತ್ರಿ ನಮ್ಮ ಮನಸ್ಸು, ನಮ್ಮ ಮನೆ, ನಮ್ಮ ಕುಟುಂಬ, ನಮ್ಮ ಭಾವನೆಗಳು, ನಮ್ಮ ಭಕ್ತಿ ಇವೆಲ್ಲವೂ ಒಂದು ವಿಶೇಷ ಶಕ್ತಿಯ ಪ್ರಭಾವಕ್ಕೆ ಒಳಗಾಗುತ್ತವೆ ಎಂದು ನಮ್ಮ ಹಿರಿಯರು ನಂಬುತ್ತಾ ಬಂದಿದ್ದಾರೆ. ಅದಕ್ಕಾಗಿಯೇ ಹುಣ್ಣಿಮೆಯನ್ನು ಸಾಮಾನ್ಯವಾಗಿ ನೋಡಬಾರದು ಎಂದು ಹೇಳುತ್ತಾರೆ. ಯಾಕೆಂದರೆ ಹುಣ್ಣಿಮೆ ಎಂದರೆ ಪೂರ್ಣತೆ. ಕತ್ತಲೆಯ ನಂತರ ಬರುವ ಬೆಳಕು, ಗೊಂದಲದ ನಂತರ ಬರುವ ನೆಮ್ಮದಿ, ಅಶಾಂತಿಯ ನಂತರ ಬರುವ ಶಾಂತಿ ಮತ್ತು ದಾರಿದ್ರ್ಯದ ನಂತರ ಬರುವ ದೈವಕೃಪೆಯ ಸಂಕೇತವೂ ಹೌದು. ಸ್ನೇಹಿತರೆ, ನಮ್ಮ ಸಂಪ್ರದಾಯದಲ್ಲಿ ಚಂದ್ರನಿಗೆ ಒಂದು ವಿಶಿಷ್ಟ ಸ್ಥಾನ ಇದೆ. ಚಂದ್ರನು ಕೇವಲ ಆಕಾಶದಲ್ಲಿ ಕಾಣುವ ಗ್ರಹವಲ್ಲ, ಅವನು ಮನಸ್ಸಿನ ಕಾರಕ, ಭಾವನೆಗಳ ಪ್ರತಿನಿಧಿ, ಶಾಂತಿಯ ಸಂಕೇತ, ತಾಯಿ ಮಮತೆಯಂತೆ ಮೃದುವಾದ ಶಕ್ತಿಯ ರೂಪ ಎಂದು ಜ್ಯೋತಿಷ್ಯ ಹೇಳುತ್ತದೆ. ಅದಕ್ಕಾಗಿಯೇ ಹುಣ್ಣಿಮೆಯಂದು ಚಂದ್ರನ ಪ್ರಭಾವ ನಮ್ಮ ಮನಸ್ಸಿನ ಮೇಲೆ ಹೆಚ್ಚು ಇರುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಕೆಲವರಿಗೆ ಈ ದಿನ ಮನಸ್ಸು ತುಂಬಾ ಭಾವನಾತ್ಮಕವಾಗಿರಬಹುದು, ಕೆಲವರಿಗೆ ವಿಚಿತ್ರವಾದ ಅಶಾಂತಿ, ಕೆಲವರಿಗೆ ಅದ್ಭುತವಾದ ಶಾಂತಿ. ಕೆಲವರಿಗೆ ಏನೋ ಕಾರಣವಿಲ್ಲದೆ ದೇವರ ನೆನಪು ಬರುತ್ತದೆ, ಕೆಲವರಿಗೆ ಮನೆಯಲ್ಲಿ ದೀಪ ಹಚ್ಚಬೇಕು ಅನ್ನಿಸುತ್ತದೆ, ಕೆಲವರಿಗೆ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನಿಸುತ್ತದೆ. ಈ ಎಲ್ಲವೂ ಯಾಕೆ ಗೊತ್ತಾ? ಹುಣ್ಣಿಮೆ ಎಂದರೆ ಒಳಗಿನ ಬೆಳಕನ್ನು ಎಬ್ಬಿಸುವ ಸಮಯ, ಮನಸ್ಸಿನೊಳಗೆ ತುಂಬಿಕೊಂಡಿರುವ ಧೂಳನ್ನು ತೊಳೆದು ಹಾಕುವ ಸಮಯ, ಮನೆಯೊಳಗಿನ ನಕಾರಾತ್ಮಕತೆಯನ್ನು ಕಡಿಮೆ ಮಾಡುವ ಸಮಯ, ದೇವರ ಕೃಪೆಯನ್ನು ಆಹ್ವಾನಿಸುವ ಸಮಯ. ಅದಕ್ಕಾಗಿಯೇ ಸ್ನೇಹಿತರೆ, ಬರುವ ಈ ಹುಣ್ಣಿಮೆಯನ್ನು ಸಾಮಾನ್ಯ ದಿನದಂತೆ ಕಳೆಯಬೇಡಿ. ಯಾಕೆಂದರೆ ಈ ದಿನ ನೀವು ಮಾಡುವ ಕೆಲವು ಸರಳ ಕೆಲಸಗಳು ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಬಹುದು, ನಿಮ್ಮ ಮನೆಗೆ ಸಕಾರಾತ್ಮಕ ಶಕ್ತಿ ತರಬಹುದು, ನಿಮ್ಮ ಕುಟುಂಬದಲ್ಲಿ ಶಾಂತಿ ತರಬಹುದು ಮತ್ತು ನಿಮ್ಮೊಳಗೆ ಒಂದು ಹೊಸ ಭರವಸೆಯನ್ನು ಹುಟ್ಟಿಸಬಹುದು. ಇಂದಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತುಂಬಾ ಸರಳವಾಗಿ ಆದರೆ ಸಂಪೂರ್ಣವಾಗಿ ಹೇಳಲಿದ್ದೇನೆ, ಹುಣ್ಣಿಮೆಯ ಮಹತ್ವ ಏನು, ಈ ದಿನ ನೀವು ಯಾವ ಕೆಲಸಗಳನ್ನು ಮಾಡಬೇಕು, ಯಾವ ಕೆಲಸಗಳನ್ನು ಮಾಡಬಾರದು, ಯಾವ ದೇವರನ್ನು ನೆನಪಿಸಿಕೊಳ್ಳಬೇಕು, ಯಾವ ರೀತಿಯ ಪ್ರಾರ್ಥನೆ ಮಾಡಬೇಕು ಮತ್ತು ಯಾಕೆ ಈ ಒಂದು ದಿನದ ಭಕ್ತಿ ಕೆಲವೊಮ್ಮೆ ಜೀವನದ ಭಾರವನ್ನೇ ಕಡಿಮೆ ಮಾಡಬಲ್ಲದು ಎಂಬುದನ್ನು. ಸ್ನೇಹಿತರೆ, ಹುಣ್ಣಿಮೆ ಎಂದರೆ ಚಂದ್ರನು ತನ್ನ ಪೂರ್ಣ ಕಳೆಯಲ್ಲಿ ಕಾಣಿಸುವ ದಿನ. ಅಮಾವಾಸ್ಯೆಯ ಕತ್ತಲೆಯ ನಂತರ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಬಂದ ಚಂದ್ರನು ಹುಣ್ಣಿಮೆಯೆಂದು ಸಂಪೂರ್ಣ ಬೆಳಕಿನಿಂದ ಆಕಾಶವನ್ನು ತುಂಬುತ್ತಾನೆ. ಇದೇ ಹುಣ್ಣಿಮೆಯ ಮೊದಲ ಸಂದೇಶ. ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ದಿನ ಬೆಳಕು ಮರಳಿ ಬರುತ್ತದೆ. ಎಷ್ಟೇ ದುಃಖ ಇದ್ದರೂ ಒಂದು ದಿನ ಅದು ಕರಗುತ್ತದೆ. ಎಷ್ಟೇ ಗೊಂದಲ ಇದ್ದರೂ ಒಂದು ದಿನ ಅದಕ್ಕೆ ಉತ್ತರ ಸಿಗುತ್ತದೆ. ಹುಣ್ಣಿಮೆ ನಮಗೆ ಹೇಳುವ ದೊಡ್ಡ ಸತ್ಯ ಇದೆ. ಅದಕ್ಕಾಗಿಯೇ ಈ ದಿನವನ್ನು ಕೇವಲ ಚಂದ್ರನ ದಿನ ಎಂದು ನೋಡಬಾರದು. ಇದು ನಮ್ಮ ಮನಸ್ಸಿಗೆ ಹೇಳುವ ಒಂದು ಆಧ್ಯಾತ್ಮಿಕ ನೆನಪು, ನೀನು ಒಂಟಿಯಲ್ಲ, ನಿನ್ನ ಕತ್ತಲೆ ಶಾಶ್ವತವಲ್ಲ, ಬೆಳಕು ಮರಳಿ ಬರುತ್ತದೆ. ನಮ್ಮ ಸಂಪ್ರದಾಯದಲ್ಲಿ ಪೌರ್ಣಮಿ ದಿನವನ್ನು ಬಹಳ ಪವಿತ್ರವಾಗಿ ನೋಡಲಾಗಿದೆ. ಕೆಲವರು ಈ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತಾರೆ, ಕೆಲವರು ಲಕ್ಷ್ಮೀದೇವಿಯನ್ನು ಆರಾಧಿಸುತ್ತಾರೆ, ಕೆಲವರು ಶಿವನಿಗೆ ಅಭಿಷೇಕ ಮಾಡುತ್ತಾರೆ, ಕೆಲವರು ದೇವಿಯ ಮುಂದೆ ದೀಪ ಹಚ್ಚುತ್ತಾರೆ, ಇನ್ನು ಕೆಲವರು ಚಂದ್ರನ ದರ್ಶನ ಮಾಡಿ ಮೌನವಾಗಿ ಪ್ರಾರ್ಥಿಸುತ್ತಾರೆ. ಯಾರು ಏನು ಮಾಡಿದರೂ ಅದರ ಹಿಂದೆ ಇರುವ ಮೂಲಭಾವನೆ ಒಂದೇ, ಈ ದಿನ ಮನಸ್ಸನ್ನು ಶುದ್ಧಗೊಳಿಸಬೇಕು, ಮನೆಗೆ ಬೆಳಕು ಬರಬೇಕು, ದೇವರ ಕೃಪೆ ಮನೆಗೆ ನೆಲೆಸಬೇಕು. ಹುಣ್ಣಿಮೆಯೆಂದು ಮಾಡಿದ ಪ್ರಾರ್ಥನೆ ಮನಸ್ಸಿಗೆ ಬೇಗ ತಲುಪುತ್ತದೆ ಎಂದು ನಂಬುವುದಕ್ಕೆ ಕಾರಣವೇ ಚಂದ್ರನೊಂದಿಗೆ ಇರುವ ಮನಸ್ಸಿನ ಈ ಸಂಬಂಧ. ಈ ದಿನ ನೀವು ಮಾಡಬಹುದಾದ ಮೊದಲ ಕೆಲಸವೇ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಮನೆಯನ್ನು ಸ್ವಚ್ಛಗೊಳಿಸುವುದು. ಇದು ಕೇಳಲು ತುಂಬಾ ಸಾಮಾನ್ಯವಾಗಿ ಕಾಣಬಹುದು, ಆದರೆ ಇದರೊಳಗೆ ದೊಡ್ಡ ಅರ್ಥ ಇದೆ. ಮನೆಯಲ್ಲಿ ಧೂಳು, ಅಸಮರ್ಪಕತೆ, ಕಸ, ಹಾಳಾದ ವಸ್ತುಗಳು, ಬಳಸದ ಹಳೆಯ ಸಾಮಾನು ಇವೆಲ್ಲ ಇರುವಾಗ ಮನಸ್ಸು ಭಾರವಾಗಿರುತ್ತದೆ. ಆದರೆ ಹುಣ್ಣಿಮೆಯೆಂದು ಮನೆ ಸ್ವಚ್ಛಗೊಳಿಸಿದಾಗ ಒಂದು ಹೊಸತನ ಬರುತ್ತದೆ. ವಿಶೇಷವಾಗಿ ಮನೆಯ ಬಾಗಿಲು, ಪೂಜಾ ಕೋಣೆ, ಅಡಿಗೆ ಮನೆ, ಈ 3 ಜಾಗಗಳು ಶುಚಿಯಾಗಿರಬೇಕು ಎಂದು ಹಿರಿಯರು ಹೇಳುತ್ತಾರೆ. ಬಾಗಿಲು ಎಂದರೆ ಮನೆಯ ಶಕ್ತಿಯ ಪ್ರವೇಶದ್ವಾರ, ಪೂಜಾ ಕೋಣೆ ಎಂದರೆ ದೇವರ ಸಾನ್ನಿಧ್ಯ, ಅಡಿಗೆ ಮನೆ ಎಂದರೆ ಅನ್ನಪೂರ್ಣೆಯ ಕೃಪೆ,
ಈ 3 ಜಾಗಗಳನ್ನು ಆ ದಿನ ಶುದ್ಧವಾಗಿಟ್ಟರೆ ಮನೆಯಲ್ಲಿ ಒಳ್ಳೆಯ ಸ್ಪಂದನೆ ಹೆಚ್ಚುತ್ತದೆ ಎಂದು ನಂಬಲಾಗಿದೆ. ಸಾಧ್ಯವಾದರೆ ಮನೆಯ ಬಾಗಿಲಿಗೆ ಸ್ವಲ್ಪ ನೀರು ಸಿಂಪಡಿಸಿ ಚಿಕ್ಕ ರಂಗೋಲಿ ಹಾಕಿ ಬಾಗಿಲಿನ ಬಳಿ ದೀಪ ಹಚ್ಚಿದರೆ ಇನ್ನೂ ಶುಭಕರ. ಹುಣ್ಣಿಮೆಯಂದು ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪ ಹಚ್ಚುವುದು ಬಹಳ ಮುಖ್ಯವಾದ ಕ್ರಮಗಳಲ್ಲಿ ಒಂದು. ದೀಪ ಕೇವಲ ಬೆಳಕು ಅಲ್ಲ ಸ್ನೇಹಿತರೆ. ಅದು ನಮ್ಮ ಒಳಗಿನ ಕತ್ತಲೆಯನ್ನು ಕರಗಿಸುವ ಸಂಕೇತ. ದೀಪ ಹಚ್ಚುವಾಗ ನೀವು ಹೀಗೆ ಪ್ರಾರ್ಥಿಸಬಹುದು: ನಮ್ಮ ಮನೆಯಿಂದ ಅಶಾಂತಿ ದೂರವಾಗಲಿ, ಆರೋಗ್ಯ ಬರಲಿ, ಸಾಲದ ಭಾರ ಕಡಿಮೆಯಾಗಲಿ, ದೇವರ ಕೃಪೆ ನಮ್ಮ ಮನೆಗೆ ಬರಲಿ. ತುಪ್ಪದ ದೀಪ ಹಚ್ಚಲು ಸಾಧ್ಯವಿದ್ದರೆ ತುಂಬಾ ಒಳ್ಳೆಯದು. ಇಲ್ಲದಿದ್ದರೆ ಎಳ್ಳೆಣ್ಣೆ ಅಥವಾ ಸಾಮಾನ್ಯ ಎಣ್ಣೆಯ ದೀಪವೂ ಸಾಕು. ಮುಖ್ಯವಾದದ್ದು ದೀಪದ ತೈಲವಲ್ಲ, ನಿಮ್ಮ ಭಕ್ತಿ. ಆ ದೀಪದ ಜ್ವಾಲೆಯನ್ನು ನೋಡುತ್ತಾ ಒಂದು ಕ್ಷಣ ಮನಸ್ಸನ್ನು ಶಾಂತಗೊಳಿಸಿ. ನೀವು ಗಮನಿಸುತ್ತೀರಿ, ಒಳಗಿನ ಗೊಂದಲ ಸ್ವಲ್ಪ ನಿಧಾನವಾಗುತ್ತದೆ. ಮನೆಯಲ್ಲಿಯೂ ಒಂದು ಮೃದು ವಾತಾವರಣ ಮೂಡುತ್ತದೆ. ಸ್ನೇಹಿತರೆ, ಹುಣ್ಣಿಮೆಯಂದು ಚಂದ್ರನ ದರ್ಶನ ಮಾಡುವುದು ಬಹಳ ವಿಶೇಷ. ಆಕಾಶದಲ್ಲಿ ಸಂಪೂರ್ಣ ಹೊಳೆಯುತ್ತಿರುವ ಚಂದ್ರನತ್ತ ಕೆಲ ಕ್ಷಣಗಳು ಶಾಂತವಾಗಿ ನೋಡಿ. ಮೊಬೈಲ್ ಹಿಡಿದು ಫೋಟೋ ತೆಗೆದುಕೊಳ್ಳುವುದಕ್ಕಿಂತ ಆ ಕ್ಷಣವನ್ನು ಮನಸ್ಸಿನಲ್ಲಿ ಅನುಭವಿಸಿ. ಚಂದ್ರನತ್ತ ನೋಡುತ್ತಾ ಮನಸ್ಸಿನಲ್ಲಿ ಪ್ರಾರ್ಥಿಸಿ: ಓ ಚಂದ್ರದೇವ, ನನ್ನ ಮನಸ್ಸಿನ ಅಶಾಂತಿಯನ್ನು ಕಡಿಮೆ ಮಾಡು. ನನ್ನ ಮನೆಗೆ ಶಾಂತಿ ಕೊಡು. ನನ್ನ ಯೋಚನೆಗಳು ಶುದ್ಧವಾಗಲಿ. ನನ್ನ ಮಾತು ಮೃದುವಾಗಲಿ. ನನ್ನ ಕುಟುಂಬ ಸುಖವಾಗಿರಲಿ. ಜ್ಯೋತಿಷ್ಯದಲ್ಲಿ ಚಂದ್ರ ದುರ್ಬಲವಾಗಿದ್ದರೆ ಮನಸ್ಸು ಅಸ್ಥಿರವಾಗಬಹುದು, ಭಯ, ಆತಂಕ, ನಿದ್ರೆ ಸಮಸ್ಯೆ, ಭಾವನಾತ್ಮಕ ಗೊಂದಲ ಹೆಚ್ಚಬಹುದು ಎಂದು ಹೇಳುತ್ತಾರೆ. ಆದ್ದರಿಂದ ಹುಣ್ಣಿಮೆಯಂದು ಚಂದ್ರದರ್ಶನ ಮಾಡಿ ಪ್ರಾರ್ಥನೆ ಮಾಡುವುದನ್ನು ಮನಸ್ಸಿನ ಶಾಂತಿಗಾಗಿ ಒಳ್ಳೆಯ ಕ್ರಮವೆಂದು ಪರಿಗಣಿಸಲಾಗಿದೆ. ಕೆಲವರು ಚಂದ್ರನ ಬೆಳಕಿನಲ್ಲಿ ಕೆಲ ನಿಮಿಷ ಮೌನವಾಗಿ ಕುಳಿತುಕೊಳ್ಳುತ್ತಾರೆ. ಅದು ಸಾಧ್ಯವಾದರೆ ಅದು ತುಂಬಾ ಒಳ್ಳೆಯದು. ಏಕೆಂದರೆ ಆ ಸಮಯದಲ್ಲಿ ಮನಸ್ಸು ನಿಧಾನವಾಗಿ ಒಳಗೆ ತಿರುಗುತ್ತದೆ. ಈ ದಿನ ನೀವು ವಿಷ್ಣು, ಸತ್ಯನಾರಾಯಣ, ಶಿವ, ಲಕ್ಷ್ಮೀದೇವಿ, ದುರ್ಗಾದೇವಿ ಯಾರ ಮೇಲಾದರೂ ಭಕ್ತಿಯಿದ್ದರೆ ಆ ದೈವವನ್ನು ಆರಾಧಿಸಬಹುದು. ಹಲವರು ಪೌರ್ಣಮಿಯಂದು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡುತ್ತಾರೆ. ಅದರ ಕಾರಣ ಏನೆಂದರೆ ಈ ದಿನ ಕುಟುಂಬದ ಶಾಂತಿ, ಗೃಹಸೌಖ್ಯ, ಸಮೃದ್ಧಿ, ಸಂಕಷ್ಟ ನಿವಾರಣೆಗಾಗಿ ವಿಷ್ಣುವನ್ನು ನೆನಪಿಸುವುದು ಬಹಳ ಶುಭಕರ ಎಂದು ನಂಬಲಾಗಿದೆ. ದೊಡ್ಡ ಪೂಜೆ ಮಾಡಲೇಬೇಕು ಅನ್ನುವ ಅವಶ್ಯಕತೆ ಇಲ್ಲ. ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ದೇವರ ಚಿತ್ರ ಮುಂದೆ ಒಂದು ಹೂವಿಟ್ಟರೂ ಸಾಕು, ಒಂದು ದೀಪ ಹಚ್ಚಿದರೂ ಸಾಕು, ಒಂದು ಚಿಕ್ಕ ಪ್ರಾರ್ಥನೆ ಮಾಡಿದರೂ ಸಾಕು. ದೇವರಿಗೆ ನಮ್ಮ ಅಲಂಕಾರಕ್ಕಿಂತ ನಮ್ಮ ಮನಸ್ಸಿನ ಶುದ್ಧತೆ ಮುಖ್ಯ. ಹುಣ್ಣಿಮೆಯಂದು ಲಕ್ಷ್ಮೀದೇವಿಯ ಆರಾಧನೆಗೂ ವಿಶೇಷ ಮಹತ್ವ ಇದೆ. ಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ ಸ್ನೇಹಿತರೆ. ಲಕ್ಷ್ಮಿ ಎಂದರೆ ಮನೆಯಲ್ಲಿ ನೆಮ್ಮದಿ, ಮಕ್ಕಳ ನಗು, ಆರೋಗ್ಯ, ಅಡುಗೆ ಮನೆಯ ಸಮೃದ್ಧಿ, ಮನೆಯೊಳಗಿನ ಸೌಮ್ಯತೆ, ಕುಟುಂಬದ ಒಗ್ಗಟ್ಟು, ಇವೆಲ್ಲವೂ ಲಕ್ಷ್ಮೀ ರೂಪವೇ. ಆ ದಿನ ಸಂಜೆ ದೇವಿಯ ಮುಂದೆ ದೀಪ ಹಚ್ಚಿ ಸಾಧ್ಯವಾದರೆ ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಎಂದು 11 ಬಾರಿ, 21 ಬಾರಿ ಅಥವಾ ನಿಮಗೆ ಸಾಧ್ಯವಾದಷ್ಟು ಬಾರಿ ಜಪಿಸಿ. ಜಪದ ಸಂಖ್ಯೆಗಿಂತ ಮುಖ್ಯವಾದದ್ದು ಭಕ್ತಿ. ಮನಸ್ಸಿನಲ್ಲಿ ಒಂದು ಪ್ರಾರ್ಥನೆ ಇರಲಿ: ಅಮ್ಮ, ನಮ್ಮ ಮನೆಯಲ್ಲಿ ಅಶಾಂತಿ ದೂರವಾಗಲಿ, ಹಣದ ವ್ಯರ್ಥ ಖರ್ಚು ಕಡಿಮೆಯಾಗಲಿ, ಆರೋಗ್ಯ ಬರಲಿ, ಮನಸ್ಸು ಶಾಂತವಾಗಲಿ. ಸ್ನೇಹಿತರೆ, ಹುಣ್ಣಿಮೆಯಂದು ದಾನ ಮಾಡುವುದನ್ನು ಬಹಳ ಶುಭಕರ ಎಂದು ಹೇಳುತ್ತಾರೆ. ವಿಶೇಷವಾಗಿ ಹಾಲು, ಅಕ್ಕಿ, ಸಕ್ಕರೆ, ಬಿಳಿ ಬಟ್ಟೆ, ಹಣ್ಣು, ಅನ್ನದಾನ ಇವುಗಳಲ್ಲಿ ಯಾವುದಾದರೂ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಕೊಟ್ಟರೆ ಒಳ್ಳೆಯದು. ಇದಕ್ಕೆ ಕಾರಣ ಚಂದ್ರನೊಂದಿಗೆ ಬಿಳಿ ಬಣ್ಣದ ಸಂಬಂಧವನ್ನು ನಮ್ಮ ಸಂಪ್ರದಾಯದಲ್ಲಿ ನೋಡಲಾಗಿದೆ. ಆದರೆ ಇದನ್ನು ಕೇವಲ ಗ್ರಹಶಾಂತಿಯ ಕ್ರಮ ಎಂದು ಮಾತ್ರ ನೋಡಬೇಡಿ. ದಾನ ಎಂದರೆ ನಮ್ಮೊಳಗಿನ ಕಠಿಣತೆಯನ್ನು ಕರಗಿಸುವ ಒಂದು ಮಾರ್ಗ. ನಾವು ಎಲ್ಲವನ್ನೂ ನಮ್ಮಿಗಾಗಿಯೇ ಹಿಡಿದುಕೊಳ್ಳದೆ ಇನ್ನೊಬ್ಬರ ಹೊಟ್ಟೆ ತುಂಬಿಸುವ ಮನಸ್ಸು ಮಾಡುವುದು. ಒಬ್ಬ ಬಡವನಿಗೆ ಊಟ ಕೊಡುವುದು, ದೇವಾಲಯದ ಬಳಿ ಹಾಲು ಕೊಡುವುದು, ಹಕ್ಕಿಗಳಿಗೆ ಅಕ್ಕಿ ಹಾಕುವುದು, ಗೋಶಾಲೆಗೆ ಸ್ವಲ್ಪ ಸಹಾಯ ಮಾಡುವುದು ಇವೆಲ್ಲವೂ ಪುಣ್ಯದ ಕೆಲಸಗಳೇ. ಈ ದಿನ ಜಪ, ಧ್ಯಾನ, ಮೌನ ಇವುಗಳಿಗೆ ತುಂಬಾ ಒಳ್ಳೆಯ ಸಮಯ. ಎಲ್ಲರಿಗೂ ಗಂಟೆಗಳ ಕಾಲ ಪೂಜೆ ಸಾಧ್ಯವಾಗುವುದಿಲ್ಲ, ಆದರೆ ಕನಿಷ್ಠ 10 ನಿಮಿಷವಾದರೂ ನಿಮ್ಮಿಗಾಗಿ ಮೀಸಲಿಡಿ. ಮೊಬೈಲ್ನು ಸ್ವಲ್ಪ ದೂರ ಇಡಿ. ಟಿವಿಯನ್ನು ಆಫ್ ಮಾಡಿ. ದೇವರ ಮುಂದೆ ಅಥವಾ ಮನೆಯ ಶಾಂತವಾದ ಮೂಲೆಯಲ್ಲಿ ಕುಳಿತುಕೊಳ್ಳಿ. ಕಣ್ಣು ಮುಚ್ಚಿ ನಿಧಾನವಾಗಿ ಉಸಿರೆಳೆದು ಬಿಡಿ. ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ಶ್ರೀಂ ಮಹಾಲಕ್ಷ್ಮಿಯೈ ನಮಃ ಅಥವಾ ನಿಮಗೆ ಇಷ್ಟದ ದೈವದ ಹೆಸರು ಏನೇ ಇರಲಿ ಅದನ್ನು ಜಪಿಸಿ. ನೀವು ಗಮನಿಸುತ್ತೀರಿ, ಮನಸ್ಸಿನ ಓಟ ಸ್ವಲ್ಪ ನಿಧಾನವಾಗುತ್ತದೆ. ಕೋಪ ಕಡಿಮೆಯಾಗುತ್ತದೆ. ಒಳಗಿನ ಭಯ ಮೃದುವಾಗುತ್ತದೆ. ಆಧ್ಯಾತ್ಮಿಕವಾಗಿ ನೋಡಿದರೆ ಇದೇ ಹುಣ್ಣಿಮೆಯ ದೊಡ್ಡ ವರ, ಮನಸ್ಸನ್ನು ಮೃದುವಾಗಿಸುವ ಶಕ್ತಿ.
ಸ್ನೇಹಿತರೆ, ಹುಣ್ಣಿಮೆಯಂದು ಹಿರಿಯರ ಆಶೀರ್ವಾದ ಪಡೆಯುವುದು ಒಳ್ಳೆಯದು. ಮನೆಯಲ್ಲಿ ಅಮ್ಮ, ಅಪ್ಪ, ಅಜ್ಜವಜ್ಜಿ ಅಥವಾ ಹಿರಿಯರು ಇದ್ದರೆ ಅವರ ಪಾದಸ್ಪರ್ಶ ಮಾಡಿ ಆಶೀರ್ವಾದ ಪಡೆಯಿರಿ. ಮನೆಯೊಳಗೆ ಯಾರಾದರೂ ಜೊತೆ ಮಾತಿನ ಕಸಿವು ಇದ್ದರೆ ಆ ದಿನ ಅದನ್ನು ತಣಿಸುವ ಪ್ರಯತ್ನ ಮಾಡಿ. ಯಾರಿಗಾದರೂ ನೋವು ಕೊಟ್ಟಿದ್ದರೆ ಕ್ಷಮೆ ಕೇಳಿ. ಯಾರಾದರೂ ನಿಮಗೆ ನೋವು ಕೊಟ್ಟಿದ್ದರೆ ಅವರನ್ನು ಕ್ಷಮಿಸಲು ಕನಿಷ್ಠ ಮನಸ್ಸನ್ನು ಸಿದ್ಧಪಡಿಸಿ. ಯಾಕೆಂದರೆ ಹುಣ್ಣಿಮೆ ಎಂದರೆ ಪೂರ್ಣತೆ. ಆದರೆ ಕೋಪ, ಅಹಂಕಾರ, ಹಳೆಯ ಕಸಿವು, ಮನಸ್ಸಿನ ಗಾಯ ಇವೆಲ್ಲ ಹಿಡಿದುಕೊಂಡೇ ಪೂರ್ಣತೆ ಬರೋದಿಲ್ಲ. ಕೆಲವೊಮ್ಮೆ ಒಂದು ಕ್ಷಮಿಸಿ ಎಂಬ ಪದ ಮನೆಯಲ್ಲಿ ಲಕ್ಷ್ಮಿ ಬರೋದಕ್ಕಿಂತ ದೊಡ್ಡ ಅದ್ಭುತ ಮಾಡುತ್ತದೆ. ಯಾಕೆಂದರೆ ಅದು ಸಂಬಂಧವನ್ನು ಉಳಿಸುತ್ತದೆ. ಆಹಾರದ ವಿಷಯದಲ್ಲಿಯೂ ಹುಣ್ಣಿಮೆಯೆಂದು ಸ್ವಲ್ಪ ಜಾಗ್ರತೆ ಇರಲಿ. ಎಲ್ಲರಿಗೂ ಉಪವಾಸ ಸಾಧ್ಯವಾಗುವುದಿಲ್ಲ. ಆರೋಗ್ಯ ಮುಖ್ಯ. ಆದರೆ ಸಾಧ್ಯವಿದ್ದರೆ ಆ ದಿನ ಸಾತ್ವಿಕ ಆಹಾರ ಸೇವಿಸಿ. ಹಣ್ಣು, ಹಾಲು, ಪಾಯಸ, ಸರಳ ಅನ್ನ, ಕಡಿಮೆ ಮಸಾಲೆಯ ಊಟ ಇವುಗಳನ್ನು ಸೇವಿಸಬಹುದು. ತುಂಬಾ ಭಾರವಾದ ಆಹಾರ, ಅತಿಯಾಗಿ ತಿನ್ನುವುದು, ಕೋಪದಲ್ಲಿ ಊಟ ಮಾಡುವುದು, ಆಹಾರವನ್ನು ವ್ಯರ್ಥ ಮಾಡುವುದು ಇವುಗಳನ್ನು ತಪ್ಪಿಸಿ. ಅನ್ನವು ಲಕ್ಷ್ಮೀ ರೂಪ ಎಂದು ನಮ್ಮ ಸಂಪ್ರದಾಯ ಹೇಳುತ್ತದೆ. ಆದ್ದರಿಂದ ಆ ದಿನ ದೇವರಿಗೆ ನೈವೇದ್ಯ ಇಟ್ಟು ನಂತರ ಅದನ್ನು ಗೌರವದಿಂದ ಸೇವಿಸುವುದು ಒಳ್ಳೆಯದು. ಈಗೀಗ ಒಂದು ಮುಖ್ಯ ವಿಷಯ: ಹುಣ್ಣಿಮೆಯೆಂದು ಮಾಡಬಾರದ ಕೆಲಸಗಳ ಬಗ್ಗೆ. ಯಾಕೆಂದರೆ ಈ ದಿನ ಒಳ್ಳೆಯ ಕೆಲಸ ಮಾಡಿದಷ್ಟು ಕೆಲವು ತಪ್ಪುಗಳನ್ನು ತಪ್ಪಿಸುವುದು ಮುಖ್ಯ. ಮೊದಲನೆಯದಾಗಿ ಜಗಳ, ಕೂಗಾಟ, ಕಠಿಣ ಮಾತು, ಅವಮಾನ ಇವುಗಳನ್ನು ತಪ್ಪಿಸಿ. ಚಂದ್ರನು ಮನಸ್ಸಿನ ಕಾರಕ ಎಂದು ಹೇಳುವುದರಿಂದ ಈ ದಿನ ಮನಸ್ಸಿಗೆ ನೋವು ಕೊಡುವ ಮಾತುಗಳು ಹೆಚ್ಚು ಪರಿಣಾಮ ಬೀರುತ್ತವೆ ಎಂದು ನಂಬಲಾಗಿದೆ. ಕೆಲ ಮಾತುಗಳು ವರ್ಷಗಳವರೆಗೆ ಮನಸ್ಸಿನಲ್ಲಿ ಉಳಿಯುತ್ತವೆ. ಆ ಕಾರಣಕ್ಕೆ ಹುಣ್ಣಿಮೆಯ ದಿನ ಒಂದೇ ನಿಯಮ ಇಟ್ಟುಕೊಳ್ಳಿ: ಮೃದು ಮಾತು. ಜಗಳ ಬಂದ್ರೆ ಮುಂದಿನ ದಿನಕ್ಕೆ ಬಿಡಿ. ಆ ದಿನ ಶಾಂತಿಯನ್ನು ಕಾಪಾಡಿ. ಯಾಕೆಂದರೆ ಶಾಂತಿ ಇರುವ ಮನೆಗೆ ದೇವರ ಕೃಪೆ ತಂಗುತ್ತದೆ ಎಂಬುದು ಹಿರಿಯರ ನಂಬಿಕೆ. ಎರಡನೆಯದಾಗಿ ಮದ್ಯಪಾನ, ವ್ಯಸನ, ಅತಿಯಾದ ಅಸಭ್ಯ ವರ್ತನೆ, ನಿಯಂತ್ರಣ ತಪ್ಪಿದ ಜೀವನ ಶೈಲಿ ಇವುಗಳನ್ನು ಈ ದಿನ ತಪ್ಪಿಸುವುದು ಉತ್ತಮ. ಹುಣ್ಣಿಮೆಯನ್ನು ಪವಿತ್ರ ದಿನವೆಂದು ನೋಡಲಾಗುತ್ತದೆ. ಆದ್ದರಿಂದ ಆ ದಿನ ದೇಹಕ್ಕೂ ಮನಸ್ಸಿಗೂ ಶುದ್ಧತೆಯ ಗೌರವ ಕೊಡಬೇಕು. ಮೂರನೆಯದಾಗಿ ಕೋಪದ ಹೊತ್ತಿನಲ್ಲಿ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಕೆಲವರಿಗೆ ಹುಣ್ಣಿಮೆಯ ಸಮಯದಲ್ಲಿ ಭಾವನೆಗಳು ಹೆಚ್ಚಾಗಬಹುದು. ಆದ್ದರಿಂದ ಸಂಬಂಧ ಮುರಿಯುವ ನಿರ್ಧಾರ, ಕಟುವಾಗಿ ಪ್ರತಿಕ್ರಿಯಿಸುವುದು, ಹಣಕಾಸಿನ ಜಗಳ, ಕೆಲಸದ ವಿಷಯದಲ್ಲಿ ತುರ್ತು ತೀರ್ಮಾನ ಇವೆಲ್ಲವನ್ನು ಆ ದಿನ ತಪ್ಪಿಸಿ. ನಾಲ್ಕನೆಯದಾಗಿ ದೇವರ ಕೋಣೆಯನ್ನು ಅಶುದ್ಧವಾಗಿಡಬೇಡಿ. ಹಾಳಾದ ಹೂವುಗಳು, ಧೂಳು, ಹಳೆಯ ಕಸ, ಆರಿಹೋದ ದೀಪದ ಕಸ ಇವೆಲ್ಲವನ್ನು ತೆಗೆದು ಸ್ವಚ್ಛಗೊಳಿಸಿ. ದೇವರ ಕೋಣೆ ಅಂದರೆ ಮನೆಯ ಹೃದಯದಂತೆ. ಅದು ಸ್ವಚ್ಛವಾಗಿದ್ದರೆ ಮನಸ್ಸಿಗೂ ಭಕ್ತಿ ಬರುತ್ತದೆ. ಐದನೆಯದಾಗಿ ಸುಳ್ಳು, ಮೋಸ, ಉದ್ದೇಶಪೂರ್ವಕವಾಗಿ ಯಾರನ್ನಾದರೂ ನೋಯಿಸುವುದು ಇವುಗಳನ್ನು ಈ ದಿನ ವಿಶೇಷವಾಗಿ ತಪ್ಪಿಸಿ. ಹುಣ್ಣಿಮೆ ಎಂದರೆ ಶಾಂತಿ, ಸತ್ಯ, ಭಕ್ತಿ, ದಯೆ, ಮನಶುದ್ಧಿ. ಹೀಗಿರುವಾಗ ಆ ದಿನ ಯಾರಿಗಾದರೂ ಮೋಸ ಮಾಡುವುದು, ಹಣದ ವಿಷಯದಲ್ಲಿ ಕಪಟ ತೋರಿಸುವುದು, ಮಾತಿನಲ್ಲಿ ದ್ರೋಹ ಮಾಡುವುದು ಇವು ಆ ದಿನದ ಪವಿತ್ರತೆಯನ್ನು ಕೆಡಿಸುತ್ತವೆ ಎಂದು ನೋಡಲಾಗುತ್ತದೆ. ಆರನೆಯದಾಗಿ ಹುಣ್ಣಿಮೆಯ ರಾತ್ರಿ ತುಂಬಾ ನಕಾರಾತ್ಮಕ ವಿಷಯಗಳಲ್ಲಿ ಮುಳುಗಿಬೇಡಿ. ಕೆಲವರು ಭಯಾನಕ ಕಥೆಗಳು, ಜಗಳದ ವಿಡಿಯೋಗಳು, ದುಃಖದ ನೆನಪುಗಳು, ಆತಂಕ ಹೆಚ್ಚಿಸುವ ಮಾತುಗಳು ಇವುಗಳಲ್ಲಿ ತೊಡಗಿಬಿಡುತ್ತಾರೆ. ಆದರೆ ಆ ರಾತ್ರಿ ಮನಸ್ಸಿಗೆ ಶಾಂತಿ ಕೊಡುವ ಭಕ್ತಿ, ಸ್ತೋತ್ರ, ಮೌನ, ಚಂದ್ರದರ್ಶನ, ಕುಟುಂಬದ ಜೊತೆ ಒಳ್ಳೆಯ ಮಾತು ಇವುಗಳತ್ತ ತಿರುಗುವುದು ಹೆಚ್ಚು ಉತ್ತಮ. ಯಾಕೆಂದರೆ ಆ ರಾತ್ರಿ ನಿಮ್ಮ ಮನಸ್ಸು ಯಾವ ದಿಕ್ಕಿಗೆ ತಿರುಗುತ್ತದೋ ಆ ದಿಕ್ಕಿನ ಸ್ಪಂದನೆ ನಿಮ್ಮೊಳಗೆ ಗಾಢವಾಗಬಹುದು. ಸ್ನೇಹಿತರೆ, ಹುಣ್ಣಿಮೆಯೆಂದು ಮಾಡಬಹುದಾದ ಒಂದು ಸರಳ ಪೂಜೆ ವಿಧಾನವನ್ನು ಈಗ ಹೇಳುತ್ತೇನೆ. ಮನೆಯನ್ನು ಸ್ವಚ್ಛಗೊಳಿಸಿ. ಸಂಜೆ ದೇವರ ಮುಂದೆ ಒಂದು ದೀಪ ಹಚ್ಚಿ. ಒಂದು ಗ್ಲಾಸ್ ನೀರು ಅಥವಾ ಹಾಲು ಇಡಿ. ಹೂವು ಇದ್ದರೆ ಅರ್ಪಿಸಿ. ನಿಮ್ಮ ಇಷ್ಟದ ದೇವರ ಹೆಸರು 11 ಅಥವಾ 21 ಬಾರಿ ಜಪಿಸಿ. ಲಕ್ಷ್ಮೀ, ವಿಷ್ಣು, ಶಿವ, ದೇವಿ ಯಾರ ಮೇಲಾದರೂ ಭಕ್ತಿ ಇದ್ದರೆ ಅವರ ಬಳಿ ನಿಮ್ಮ ಮನಸ್ಸನ್ನು ತೆರೆಯಿರಿ. ನಿಮ್ಮ ಮನೆಯವರ ಹೆಸರು ಮನಸ್ಸಿನಲ್ಲಿ ಹೇಳಿ ಅವರ ಕ್ಷೇಮಕ್ಕಾಗಿ ಬೇಡಿ. ನಂತರ ಚಂದ್ರನ ದರ್ಶನ ಮಾಡಿ ಕೈ ಜೋಡಿಸಿ ನಿಮ್ಮ ಸಂಕಲ್ಪವನ್ನು ಹೇಳಿ. ನಮ್ಮ ಮನೆಗೆ ಶಾಂತಿ ಬರಲಿ, ಆರೋಗ್ಯ ಬರಲಿ, ಹಣದ ಹರಿವು ಸ್ಥಿರವಾಗಲಿ, ದುಷ್ಟದೃಷ್ಟಿ ದೂರವಾಗಲಿ, ಮನಸ್ಸಿನ ಅಶಾಂತಿ ಕಡಿಮೆಯಾಗಲಿ ಎಂದು ಪ್ರಾರ್ಥಿಸಿ. ಈ ಪೂಜೆ 10 ನಿಮಿಷ ತೆಗೆದುಕೊಳ್ಳಬಹುದು. ಆದರೆ ಅದು ನಿಮ್ಮ ಮನಸ್ಸಿನ ಮೇಲೆ ತುಂಬಾ ಸುಂದರ ಪರಿಣಾಮ ಬೀರುತ್ತದೆ. ಸ್ನೇಹಿತರೆ, ಹುಣ್ಣಿಮೆಯ ಮಹತ್ವವನ್ನು ಕೇವಲ ಶಾಸ್ತ್ರದಲ್ಲಿ ಮಾತ್ರ ಹುಡುಕಬೇಡಿ. ಅದರ ಒಂದು ದೊಡ್ಡ ಅರ್ಥ ಬದುಕಿನಲ್ಲಿಯೂ ಇದೆ.
ನಾವು ಎಲ್ಲರೂ ಯಾವುದೋ ಒಂದು ಭಾರ ಹೊತ್ತುಕೊಂಡೇ ಬದುಕುತ್ತಿದ್ದೇವೆ. ಯಾರಿಗೋ ಹಣದ ಕಷ್ಟ, ಯಾರಿಗೋ ಆರೋಗ್ಯದ ಚಿಂತೆ, ಯಾರಿಗೋ ಮಕ್ಕಳ ಭವಿಷ್ಯದ ಭಯ, ಯಾರಿಗೋ ಮನೆಯ ಜಗಳ, ಯಾರಿಗೋ ಮನಸ್ಸಿನ ಒತ್ತಡ, ಯಾರಿಗೋ ನಿದ್ರೆ ಇಲ್ಲದ ರಾತ್ರಿಗಳು. ಇಂತಹ ಸಮಯದಲ್ಲಿ ಹುಣ್ಣಿಮೆ ನಮಗೆ ಹೇಳುವುದು ಒಂದೇ ಮಾತು: ನಿಲ್ಲು, ಉಸಿರೆಳೆ, ದೇವರನ್ನು ನೆನಪು ಮಾಡು, ನಿನ್ನೊಳಗಿನ ಕತ್ತಲೆಯನ್ನು ಬೆಳಕಿಗೆ ಒಪ್ಪಿಸು. ಕೆಲವೊಮ್ಮೆ ಜೀವನವನ್ನು ಬದಲಾಯಿಸುವುದು ದೊಡ್ಡ ಅದ್ಭುತವಲ್ಲ, ಒಂದು ಶಾಂತವಾದ ರಾತ್ರಿ, ಒಂದು ದೀಪದ ಬೆಳಕು, ಒಂದು ಸತ್ಯವಾದ ಪ್ರಾರ್ಥನೆ, ಒಂದು ಕ್ಷಮೆಯ ಮಾತು, ಒಂದು ದಾನದ ಮನಸ್ಸು, ಇವೇ ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು. ಈ ಹುಣ್ಣಿಮೆಯಂದು ನೀವು ಒಂದು ವಿಶೇಷ ಸಂಕಲ್ಪ ಮಾಡಬಹುದು. ಚಂದ್ರನತ್ತ ನೋಡಿ ಮನಸ್ಸಿನಲ್ಲಿ ಹೀಗೆ ಹೇಳಿ: ಈ ಪವಿತ್ರ ಹುಣ್ಣಿಮೆಯ ದಿನ ನನ್ನ ಮನಸ್ಸಿನ ಕತ್ತಲೆ ದೂರವಾಗಲಿ, ನನ್ನ ಮನೆಗೆ ಶಾಂತಿ ಬರಲಿ, ನಮ್ಮ ಕುಟುಂಬದಲ್ಲಿ ಆರೋಗ್ಯ, ಐಶ್ವರ್ಯ, ಪ್ರೀತಿ ಮತ್ತು ಒಗ್ಗಟ್ಟು ಹೆಚ್ಚಲಿ, ನನ್ನ ಮೇಲೆ ಇರುವ ನಕಾರಾತ್ಮಕ ಪ್ರಭಾವಗಳು ಕಡಿಮೆಯಾಗಲಿ, ದೇವರ ಕೃಪೆ ನಮ್ಮ ಮನೆಗೆ ನೆಲೆಸಲಿ. ಈ ಸಂಕಲ್ಪವನ್ನು ಜೋರಾಗಿ ಹೇಳಬೇಕಿಲ್ಲ, ಮನಸ್ಸಿನಲ್ಲಿ ಭಕ್ತಿಯಿಂದ ಹೇಳಿದರೂ ಸಾಕು. ದೇವರಿಗೆ ನಮ್ಮ ಧ್ವನಿಗಿಂತ ನಮ್ಮ ಮನಸ್ಸು ಮುಖ್ಯ. ಸ್ನೇಹಿತರೆ, ಹುಣ್ಣಿಮೆಯಂದು ನೀವು ಯಾವ ದೇವರನ್ನು ಆರಾಧಿಸಿದರೂ ಸರಿ, ಯಾವ ಮಂತ್ರವನ್ನು ಜಪಿಸಿದರೂ ಸರಿ, ಯಾವ ದಾನ ಮಾಡಿದರೂ ಸರಿ, ಒಂದು ವಿಷಯ ಮಾತ್ರ ಮರೆಯಬೇಡಿ: ಭಕ್ತಿ ಪ್ರದರ್ಶನಕ್ಕಾಗಿ ಇರಬಾರದು. ಭಕ್ತಿ ಮನಸ್ಸನ್ನು ಮೃದುವಾಗಿಸಲು ಇರಬೇಕು, ಮನೆಯಲ್ಲಿ ಬೆಳಕು ತರಲು ಇರಬೇಕು, ಅಹಂಕಾರ ಕಡಿಮೆ ಮಾಡಲು ಇರಬೇಕು, ಯಾರನ್ನಾದರೂ ನೋಯಿಸಿದ್ದರೆ ಸರಿಪಡಿಸಲು ಇರಬೇಕು. ದೇವರನ್ನು ಕೇಳುವುದು ಕೇವಲ ಹಣವಲ್ಲ, ಶಾಂತಿಯೂ ಆಗಬೇಕು. ಯಾಕೆಂದರೆ ಹಣ ಇದ್ದರೂ ಮನಸ್ಸಿಗೆ ಶಾಂತಿ ಇಲ್ಲದಿದ್ದರೆ ಬದುಕು ಅಪೂರ್ಣ. ಆದರೆ ಮನಸ್ಸಿಗೆ ಶಾಂತಿ ಇದ್ದರೆ, ದೇವರ ಕೃಪೆ ಇದ್ದರೆ, ಮನೆಯೊಳಗೆ ಪ್ರೀತಿ ಇದ್ದರೆ, ಅದೇ ನಿಜವಾದ ಸಂಪತ್ತು. ಈ ಬರುವ ಹುಣ್ಣಿಮೆಯನ್ನು ಸಾಮಾನ್ಯ ದಿನದಂತೆ ಬಿಡಬೇಡಿ ಸ್ನೇಹಿತರೆ. ಕನಿಷ್ಠ ಒಂದು ದೀಪ ಹಚ್ಚಿ, ಒಂದು ಒಳ್ಳೆಯ ಮಾತು ಹೇಳಿ, ಒಂದು ಸಣ್ಣ ದಾನ ಮಾಡಿ, ಒಂದು ಕ್ಷಣ ಚಂದ್ರನತ್ತ ನೋಡಿ, ಒಂದು ಪ್ರಾರ್ಥನೆ ಮಾಡಿ, ಒಂದು ಕೋಪವನ್ನು ಬಿಡಿ, ಒಂದು ಹಳೆಯ ನೋವನ್ನು ದೇವರ ಪಾದದಲ್ಲಿ ಇಡಿ, ಒಂದು ಭಯವನ್ನು ಚಂದ್ರನ ಬೆಳಕಿಗೆ ಒಪ್ಪಿಸಿ, ಒಂದು ಆಶೆಯನ್ನು ಮನಸ್ಸಿನಲ್ಲಿ ಬೆಳಗಿಸಿ. ಯಾಕೆಂದರೆ ಹುಣ್ಣಿಮೆ ಕೇವಲ ಆಕಾಶದಲ್ಲಿನ ಚಂದ್ರನ ಬೆಳಕು ಅಲ್ಲ, ಅದು ನಮ್ಮೊಳಗಿನ ಬೆಳಕು ಎಚ್ಚರಗೊಳ್ಳುವ ಅವಕಾಶ. ಜೀವನದಲ್ಲಿ ಎಷ್ಟೇ ಕತ್ತಲೆ ಇದ್ದರೂ ಒಂದು ದಿನ ಬೆಳಕು ಮರಳಿ ಬರುತ್ತದೆ ಎಂಬ ಭರವಸೆ ಹುಣ್ಣಿಮೆ. ಮನಸ್ಸು ಎಷ್ಟೇ ಅಶಾಂತವಾಗಿದ್ದರೂ ಒಂದು ದಿನ ಅದು ಶಾಂತವಾಗಬಹುದು ಎಂಬ ನಂಬಿಕೆ ಹುಣ್ಣಿಮೆ. ಮನೆ ಎಷ್ಟೇ ಗೊಂದಲದಲ್ಲಿದ್ದರೂ ಒಂದು ದಿನ ಅದು ದೇವರ ಕೃಪೆಯಿಂದ ಮೃದುಗೊಳ್ಳಬಹುದು ಎಂಬ ಸಂಕೇತ ಹುಣ್ಣಿಮೆ. ಆದ್ದರಿಂದ ಈ ಪವಿತ್ರ ರಾತ್ರಿ ನಿಮ್ಮ ಮನಸ್ಸನ್ನು ಶುದ್ಧಗೊಳಿಸಿ, ನಿಮ್ಮ ಮನೆಯನ್ನು ಪವಿತ್ರಗೊಳಿಸಿ, ನಿಮ್ಮ ಮಾತನ್ನು ಮೃದುವಾಗಿಸಿ, ನಿಮ್ಮ ಕೋಪವನ್ನು ಕಡಿಮೆ ಮಾಡಿ, ನಿಮ್ಮ ದೇವರನ್ನು ನೆನಪಿಸಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸಿ. ನನ್ನ ಹಾರೈಕೆ ಏನೆಂದರೆ, ಈ ಬರುವ ಹುಣ್ಣಿಮೆ ನಿಮ್ಮ ಮನೆಗೆ ಶಾಂತಿ ತರಲಿ, ನಿಮ್ಮ ಮನಸ್ಸಿಗೆ ನೆಮ್ಮದಿ ತರಲಿ, ನಿಮ್ಮ ಕುಟುಂಬಕ್ಕೆ ಆರೋಗ್ಯ ಮತ್ತು ಐಶ್ವರ್ಯ ನೀಡಲಿ, ನಿಮ್ಮ ಜೀವನದಲ್ಲಿ ಇದ್ದ ಕತ್ತಲೆಯನ್ನು ನಿಧಾನವಾಗಿ ದೂರ ಮಾಡಲಿ ಮತ್ತು ನಿಮ್ಮ ಮನೆಯ ಬಾಗಿಲಲ್ಲಿ ದೇವರ ಕೃಪೆಯ ಬೆಳಕು ನೆಲೆಸಲಿ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಅದ್ಭುತ ಆಧ್ಯಾತ್ಮಿಕ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಜೈ ಶ್ರೀರಾಮ, ಜೈ ಶ್ರೀಕೃಷ್ಣ, ಓಂ ನಮಃ ಶಿವಾಯ.